ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಮಂಗಳವಾರ. ನಾನು ಇವತ್ತೇನು ಮಾಡ್ತಾಯಿದ್ದೀನಿ ತಿಂಡಿ ಅಂತ ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ. ಹಂಗೆ ಒಂದು ಸ್ಮಾಲ್ ವೀಡಿಯೋ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಇವತ್ತು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಾಗೆ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ ಬಂದಿದ್ದೀನಿ. ಆ ಇನ್ಫಾರ್ಮೇಷನ್ ತಿಳಿಸೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ದೇಹದಲ್ಲಿ ಹೆಚ್ಚು ಬೊಜ್ಜಾಗೋಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಒಂದು ಅನುವಂಶಿತೆ ಇರ್ಬೋದು, ಇಲ್ಲ ರಸದೂತಗಳ ವ್ಯತ್ಯಾಸ, ಥೈರಾಯ್ಡ್ ಆ್ಯಂಡ್ ಗ್ರಂಥಿಗಳ ಅಂದರೆ ಥೈರಾಯ್ಡ್ ಬರುತ್ತೆ, ಮತ್ತು BP ಈ ಥರ ಒತ್ತಡಗಳಿರ್ಬೋದು, ಮತ್ತು ಜಡವಾದ ಜೀವನ ಶೈಲಿ, ಮತ್ತು ಅಧಿಕ ಕ್ಯಾಲೋರಿಯುಕ್ತ ಆಹಾರ ಸೇವನೆ, ಕೆಲವು ಮಾನಸಿಕ ಕಾಯಿಲೆಗಳು, ಕೆಲವು ಔಷಧಿಗಳ ದೀರ್ಘಕಾಲ ಸೇವನೆ ಮೊದಲಾದವುಗಳಿಂದನೂ ವೆಯ್ಟ್ ಗೇನ್ ಆಗ್ತೀವಿ ನಾವು. ಇದು ಒತ್ತಡ, ಮಧುಮೇಹ, ರಕ್ತದಲ್ಲಿ ಕೊಬ್ಬಿನಾಂಶ ಹೆಚ್ಚಳ, ಮತ್ತು ಅಧಿಕ ರಕ್ತದೊತ್ತಡ, ಹೃದಯಘಾತ ಸಂಬಂಧಪಟ್ಟ ಕಾಯಿಲೆಗಳು, ಪಾರ್ಶ್ಚಿವ ಕಾಯಿಲೆಗಳು, ಪಿತ್ತಕೋಶದಲ್ಲಿ ಕಲ್ಲು, ಕೀಲು ನೋವು, ನಿದ್ದೆಯಲ್ಲಿ ಉಸಿರಾಟದ ಸಮಸ್ಯೆ, ಇನ್ನು ಬೊಜ್ಜು ಕ್ಯಾನ್ಸರ್ಗಳಿಗೂ ಕಾರಣವಾಗುವುದು. ಥೈರಾಯ್ಡ್ ಮತ್ತು ಕರುಳು ಮೂತ್ರಪಿಂಡದ ಕ್ಯಾನ್ಸರ್ ಸಂಭವ ಹೆಚ್ಚಿರುತ್ತದೆ. ಇನ್ನು ಮಹಿಳೆಯರಲ್ಲಿ ಪಿತ್ತಕೋಶ, ಸ್ತನ ಮತ್ತು ಗರ್ಭಕೋಶ ಕ್ಯಾನ್ಸರ್ಗಳ ಸಂಭವ ಕೂಡ ಹೆಚ್ಚು ಎನ್ನುತ್ತೇವೆ. ಇನ್ನು ಹೇಗೆ ಕಂಟ್ರೋಲ್ ಮಾಡಬೇಕಂದ್ರೆ, ಆದಷ್ಟು ಬಿಳಿ ವಿಷ ಸೇವಿಸೋದು ಕಮ್ಮಿ ಮಾಡಿ. ಬಿಳಿ ವಿಷ ಅಂದರೆ ಸಕ್ಕರೆ, ಅಕ್ಕಿ ಮತ್ತು ಉಪ್ಪು, ಮೈದಾ ಕಡಿಮೆ ಇರಲಿ. ಹೆಚ್ಚು ಪ್ರೋಟೀನ್ ಅಂಶಗಳಿರುವ ಮೊಳಕೆ ಕಾಳುಗಳನ್ನ ತಿನ್ನಿ, ಸೊಪ್ಪು, ಹಸಿರು ತರಕಾರಿಗಳು, ಹಣ್ಣುಗಳನ್ನ ತಿನ್ನಿ, ಮತ್ತು ಜಾಸ್ತಿ ಸ್ಟೋರೇಜ್ ಮಾಡಿರೋ ಪ್ಯಾಕೆಟ್ ಆಹಾರಗಳನ್ನ ಸೇವಿಸಬೇಡಿ. ಇನ್ನು ನಿತ್ಯವೂ ಕಡ್ಡಾಯವಾಗಿ ವ್ಯಾಯಾಮ, ಆದಷ್ಟು ವಾಕ್ನ ಮಾಡಿ, ಸದಾ ಆ್ಯಕ್ಟಿವ್ ಆಗಿರಿ. ದಿನಕ್ಕೆ 1 to 8 ತಾಸು ನಿದ್ದೆಯನ್ನು ಮಾಡಬೇಕು. ಅತಿಯಾದ ಆಹಾರ ಸೇವನೆಯನ್ನು ಕಡಿಮೆ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಮನೆಯಲ್ಲಿ ಕೆಟ್ಟ ಶಕ್ತಿ ಇದೆ, ನೆಗೆಟಿವಿಟಿ ಆಗ್ತಾಯಿದೆ, ಅಥವಾ ನಿಮಗೇನಾದರೂ ದೃಷ್ಟಿ ಆಗಿದೆ ಅಂದರೆ ಅದನ್ನು ನಿವಾರಣೆಗೆ ಏನು ಮಾಡಬೇಕಂದ್ರೆ, ಇಲ್ಲಿ ತೋರಿಸ್ತಿರೋ ಹಳದಿ ಸಾಸಿವೆ ನಾವು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಸಂಜೆ ಪೂಜೆ ಆಗಿದ್ದ ಸಮಯದಲ್ಲಿ ಧೂಪ ಹಾಕೋ ಟೈಮಲ್ಲಿ ಇಲ್ಲಿ 2 ಪೀಸ್ ಕರ್ಪೂರ, 2 ಪೀಸ್ ಚಕ್ಕೆ ಮತ್ತು ಬಿಳಿ ಸಾಸಿವೆ, 5 ಲವಂಗನ ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಇದು ಉರಿಯೋವರೆಗೂ ಬಿಟ್ಟು, ಹುರಿದಾದ್ಮೇಲೆ ಈ ಹೊಗೆ ಏನಿದೆ ಅಲ್ಲ, ಈ ಹೊಗೆನ ಮನೆಯ ಪ್ರತಿಯೊಂದು ಮೂಲೆಗೂ ತೋರಿಸಿ, ನಮ್ಮಲ್ಲಿರೋ ನೆಗೆಟಿವಿಟಿನೂ ಹೊರಗಡೆ ಹೋಗುತ್ತೆ, ಮನೇಲಿರೋ ನೆಗೆಟಿವಿಟಿನೂ ಹೋಗುತ್ತೆ, ಇನ್ನು ಕೆಟ್ಟ ದೃಷ್ಟಿ ತಾಗಿದ್ರೂ ಕೂಡ ಹೋಗುತ್ತೆ ಅಂತ ಹೇಳ್ತೀನಿ. ಈ ಸಿಂಪಲ್ ರೆಮಿಡಿನ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನೆಗೆಟಿವಿಟಿ ಆಗಿರೋದನ್ನ ತಿಳ್ಕೊಳ್ಳೋದು ಹೇಗೆ ಅಂದರೆ, ನಾವು ಮನೇಲಿ ಜಾರ್ ಬೀಳೋದು, ಇನ್ನು ಕೈಯಲ್ಲಿರೋ ವಸ್ತುಗಳನ್ನ ನಮಗೆ ಪ್ರಜ್ಞೆ ಇಲ್ಲದೇ ಕೈ ಬಿಟ್ಬಿಡೋದು, ಜಾರ್ ಬೀಳಿಸ್ಬಿಡೋದು, ಇದೆಲ್ಲ ಸೂಕ್ಷ್ಮತೆ ತಿಳ್ಕೋಬೇಕು. ನಮಗೆ ದೃಷ್ಟಿಯಾಗಿದೆ, ಇಲ್ಲ ಏನೋ ನೆಗೆಟಿವಿಟಿ ಆಗ್ತಾಯಿದೆ ನಮ್ಮ ಮನೆಗೆ ಅಂತ. ಈ ರೆಮಿಡಿನ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಇವತ್ತಿನ ವ್ಲಾಗು ಇಂಟ್ರೆಸ್ಟಿಂಗ್, ಯೂಸ್ಫುಲ್ ಅನಿಸಿದ್ರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.